ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಲಕ್ಷ್ಮೀ ನಿವಾಸ ಮುರಿದು ಬಿದ್ದು ಭಾವನ ಮದುವೆ. ಮಗಳ ನಿರ್ಧಾರಕ್ಕೆ ಸಾಥ್ ಕೊಡುವವರೇ ಹೆತ್ತವರು. ಭಾವನ ಮದುವೆ ಮುರಿದು ಬಿದ್ದಿದೆ. ಜವರೇಗೌಡರ ಮಗ ಮಾಡಿದ ಆಕ್ಸಿಡೆಂಟ್ನಿಂದಾಗಿ ಭಾವನ ಕನಸಿನ ಗೋಪುರ ನುಚ್ಚುನೂರಾಗಿದೆ. ಮದುವೆ ಮನೆಗೆ ಬರುತ್ತಿದ್ದ ಶ್ರೀಕಾಂತ್ ಕುಟುಂಬಕ್ಕೆ ಅಪಘಾತ ಸಂಭವಿಸಿತ್ತು. ಈ ವಿಚಾರ ಲಕ್ಷ್ಮಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಶಾಕ್ನಲ್ಲಿ ಇದ್ದಾಳೆ. ಅದೇ ಹೆಸರವಾಗಿ ಭಾವನ ಮದುವೆ ಮನೆ ಬಿಟ್ಟು ನೇರವಾಗಿ ಆಸ್ಪತ್ರೆಗೆ ಓಡಿ ಬಂದಿದ್ದಾಳೆ. ಶ್ರೀಕಾಂತ್ ತಾಯಿ ಬಳಿ ಬಂದ ಭಾವನ, ಅಮ್ಮ ಏನಾಯಿತು ನಿಮಗೆ ಎಂದು ಬಹಳ ಆಘಾತದಲ್ಲಿ ಕೇಳಿದಾಗ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಕೊನೆ ಹೆಸರು ಬಿಡುತ್ತಾರೆ. ಖುಷಿಯನ್ನು ನಿನ್ನ ಮಗಳು ಎಂದು ಸಾಕು, ಆಕೆ ನಿನ್ನ ಜೊತೆಯಲ್ಲಿ ಇರಲಿ ಎಂದು ಶ್ರೀಕಾಂತ್ ತಾಯಿ ಕೊನೆಯದಾಗಿ ಲಕ್ಷ್ಮಿ ಬಳಿ ಹೇಳುತ್ತಾನೆ. ಇದನ್ನು ಕೇಳಿದ ಸೌಪರ್ಣಿಕಾಗೆ ಬಹಳ ಶಾಕ್ ಆಗುತ್ತದೆ. ಸೌಪರ್ಣಿಕ ಮಾಡಿದ ಸಂಚಿಕೆ ಇಡೀ ಕುಟುಂಬವೇ ಸರ್ವನಾಶವಾಗಿ ಹೋಗಿದೆ. ಆಕೆ ದುರಾಸೆಗೆ ಖುಷಿ ಮಾತ್ರ ಉಳಿದುಕೊಂಡಿದ್ದಾಳೆ. ಖುಷಿಯನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳಿ ಶ್ರೀಕಾಂತ್ ತಾಯಿ ಕಣ್ಣು ಮುಚ್ಚಿಕೊಳ್ಳುತ್ತಾರೆ. ಇನ್ನು ಭಾವನೆಗೆ ಉಳಿದಿರುವುದು ಶ್ರೀಕಾಂತ್ ಒಬ್ಬರೇ. ಶ್ರೀಕಾಂತ್ಗೆ ಆಪರೇಷನ್ ಥಿಯೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಕೊನೆಗೂ ಚಿಕಿತ್ಸೆ ಫಲಿಸದೆ ಶ್ರೀಕಾಂತ್ ಕೂಡ ಕೊನೆಯುಸಿರೆಳುತ್ತಾರೆ. ಇತ್ತ ಜವರೇಗೌಡರ ಮಗ ಮಾತ್ರ ಅಪಘಾತವಾದವರಿಗೆ ಏನಾಯಿತು ಎಂದು ಯೋಚಿಸುತ್ತಿರುತ್ತಾನೆ. ಕಾರಲ್ಲೇ ಯಾರೆಲ್ಲ ಇದ್ದರು ಅದು ಕೂಡ ಆತನಿಗೆ ತಿಳಿದಿಲ್ಲ. ಒಟ್ಟಾಗಿ ಏನೂ ಆಗದೆ ಸೇಫ್ ಆಗಿ ಬರಲಿ ಎಂದುಕೊಂಡಿರುತ್ತಾನೆ. ಡಾಕ್ಟರ್ ಮಾತಿಗೆ ಬೆಚ್ಚಿ ಬಿದ್ದ ಭಾವನ ಇನ್ನು ಡಾಕ್ಟರ್ ಬಳಿ ಬಂದು ಅಪಘಾತಕ್ಕೆ ಒಳಗಾದವರ ಬಗ್ಗೆ ಕೇಳುತ್ತಾರೆ. ಆಗ ಡಾಕ್ಟರ್ ನಿಜ ವಿಚಾರವನ್ನು ತಿಳಿಸದೆ ದುಡ್ಡಿನ ಆಸೆಗಾಗಿ ಜವರೇಗೌಡರ ಮಗಳ ಬಳಿ ಸುಳ್ಳು ಹೇಳುತ್ತಾರೆ. ನೀವು ಏನು ಯೋಚನೆ ಮಾಡಬೇಡಿ, ಅವರು ಈಗಾಗಲೇ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಎಂದು ಡಾಕ್ಟರ್ ಸುಳ್ಳು ಹೇಳುತ್ತಾರೆ. ಅದನ್ನೇ ನಿಜ ಎಂದು ನಂಬಿ ಆತ ಅಲ್ಲಿಂದ ಹೋಗುತ್ತಾನೆ. ಶ್ರೀಕಾಂತ್ ಇನ್ನಿಲ್ಲ ಎನ್ನುವ ವಿಚಾರ ಭಾವನ ಬಳಿ ಹೇಳಿದಾಗ ದಿಕ್ಕೆ ತೋಚದ ಹಾಗೆ ಆಗುತ್ತದೆ. ಖುಷಿಗಾಗಿ ಬದುಕು ಮೀಸಲಿಟ್ಟ ಭಾವನ, ಸಂಸಾರದ ಭಾರ ಹೊರಬೇಕಾಗಿದ್ದ ಭಾವನ ಇದೀಗ ಮಗುವಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾಳೆ. ಇತ್ತ ಖುಷಿಗೆ ಪ್ರಜ್ಞೆ ಬರುತ್ತದೆ. ಅಪ್ಪ ಅಜ್ಜಿ ಎಂದು ಕೇಳಿದಾಗ ಅಲ್ಲಿಗೆ ಬಂದ ಭಾವನ ಖುಷಿಯನ್ನು ಸಮಾಧಾನ ಮಾಡುತ್ತಾಳೆ. ಖುಷಿ, ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ, ನಾನು ನಿನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಖುಷಿ ಸುಮ್ಮನೆ ಇದ್ದರೂ ಸೌಪರ್ಣಿಕ ಮಾತ್ರ ಇನ್ನು ಮೇಲೆ ನಿನಗೆ ಯಾರೂ ಇಲ್ಲ, ಇನ್ನು ನಿನಗೆ ನಾನು ಮಾತ್ರ ಎಂದು ಹೇಳಿ ಡಿಸ್ಚಾರ್ಜ್ ಮಾಡಿ ಕರೆದುಕೊಂಡು ಹೋಗುತ್ತಾಳೆ. ಭಾವಳನ್ನು ನೋಡಿ ಸಂತಸಪಟ್ಟ ಖುಷಿ ಭಾವನಳನ್ನು ಖುಷಿ ಅಮ್ಮ ಎಂದು ಕರೆಯುತ್ತಾರೆ. ಇದನ್ನು ಕಂಡು ಭಾವನ ಮನಸ್ಸು ತಡೆಯುವುದಿಲ್ಲ. ಸೌಪರ್ಣಿಕ ಮಾತ್ರ ಖುಷಿ ಹಠ ಮಾಡುವುದನ್ನು ನೋಡಿ ಆಕೆ ಹೊಡೆಯಲು ಮುಂದಾಗುತ್ತಾಳೆ. ಇದನ್ನು ತಡೆದ ಭಾವನ ನೇರವಾಗಿ ಸೌಪರ್ಣಿಕ ಹೇಳುತ್ತಾರೆ, ಇನ್ಮೇಲೆ ನಾನು ಖುಷಿಯನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸೌಪರ್ಣಿಕನನ್ನು ಎದುರು ಹಾಕಿಕೊಂಡು ಖುಷಿಯನ್ನು ಕರೆದುಕೊಂಡು ಬರುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.